ಆಮೇಲೆ ಆ ಬಿಸ್ಲಲ್ಲಿ ಸರ್ ಪಿಚ್ ರಿಪೋರ್ಟ್ ನೋಡಿದ್ರಾ? ಸೈಮನ್ ಕ್ಯಾಟಿಚ್ ಅವ್ರು ಬರ್ತಾರೆ, ಕುಟ್ಟುತ್ತಾರೆ, ಹಾರ್ಡ್ ಆಗಿದೆ ಅಂತಾರೆ. ಇದೇನೋ 200 ಪಿಚ್ ಅಲ್ಲ ರೀ, ಇದು 165 175 ಪಾರ್ ಸ್ಕೋರು. ಈ ಪಿಚ್ ಅಲ್ಲೆಲ್ಲ ಜಾಸ್ತಿ ರನ್ಸ್ ಬರಲ್ಲ, ಹೋಗ್ತಾ ಹೋಗ್ತಾ ಸ್ಲೋ ಆಗ್ಬೋದು ಅಂತೆಲ್ಲ ಹೇಳ್ತಾರೆ ಪಿಚ್ ರಿಪೋರ್ಟ್ ಅಲ್ಲಿ. ಅದಾದ್ಮೇಲೆ ನೋಡಿದ್ರೆ ಪಿಕ್ಚರೇ ಬೇರೆ, ಟ್ರೈಲರೇ ಬೇರೆ, ಪಿಕ್ಚರೇ ಬೇರೆ. ವರ್ಷಾನ್ಗಟ್ಲೆ ಕ್ರಿಕೆಟ್ ಆಡಿ ಅದ್ರ ನಂತರ ಬ್ರಾಡ್ಕಾಸ್ಟ್ ಬಂದು ಸುಮಾರು ಹತ್ತಿರದಲ್ಲಿ ಬೇರೆ ಬೇರೆ ವಿಭಾಗದಲ್ಲಿ ಕೆಲಸ ಮಾಡಿದವರು ಕೂಡ ಈ ಪಿಚ್ನ ರೀಡ್ ಮಾಡೋದನ್ನು ಅನ್ನೋದು ಮನೇಲಿ ಹೆಂಗಸರು ಮನ್ಸನ್ನ ನಾವು ಬಂದು ರೀಡ್ ಮಾಡೋ ತರ ಸಿಕ್ಕಾಪಟ್ಟೆ ಕಷ್ಟವಾದ ವಿಷಯ ಇದು. ಅನಾಲಜಿ ಯಾವ ತರ ಅಂತ ಎಲ್ಲಾರು ಇವಾಗ ನಿನಗೆ ತುಂಬಾ ಇದೆಯಪ್ಪ ಸಮಯ ಅದನ್ನ ಹೇಳಕ್ಕೆ, ಅನುಭವದಿಂದ ಹೇಳ್ತಾ ಇದ್ದೀನಿ. ಅಲ್ಲ ಕಡೆ ಕ್ಯಾಟಿಚ್ ಅಷ್ಟು ಟ್ರಾವೆಲ್ ಮಾಡಿದ್ದಾರೆ, ಜಗತ್ತಿಡಿ ಆಡಿರೋರು. ಆ ಪಿಚ್ ನೋಡಿ ಅವರ ಒಂದು ಅನಿಸಿಕೆ ಯಾವ ತರ ಇತ್ತು ಅಂತ. ಕಡೆಗೆ ಎಂಡಾಗಿದ್ದೇನು 529 38.5 ಓವರ್ ಅಲ್ಲಿ ಕಳ್ಕೊಂಡಿದ್ ಬರೀ 6 ವಿಕೆಟ್. ನಿಶಾಂಕ ಮೊದ್ಲು ಔಟ್ ಆಗ್ತಾರೆ, ಅದ ನಂತರ 220 ರನ್ ಒಂದು ಭರ್ಜರಿಯಾದಂತ ಒಂದು ಪಾರ್ಟ್ನರ್ಶಿಪ್. ನಿತೀಶ್ ರಾಮ್ ಆಮೇಲೆ KL ರಾಹುಲ್ ಖುಷಿಯಾಗಿದೆ ಪಾರ್ಟ್ನರ್ಶಿಪ್ ಅಲ್ಲಿ. ಏನು ಅಂದ್ರೆ ಒಳ್ಳೆ ಕ್ರಿಕೆಟಿಂಗ್ ಶಾಟ್ಸ್ ಆಡಿದ್ರು. KL ರಾಹುಲ್ ಮಿಡ್ ಇನ್ನಿಂಗ್ಸ್ ಅಲ್ಲಿ ಹೇಳ್ತಾರೆ, ನಾನು ಇನಿಷಿಯಲ್ ಆ ಪವರ್ ಪ್ಲೇ ಅಲ್ಲಿ ನಿತೀಶ್ ರಾಮ್ ಮೇಲೆ ಕಾನ್ಫಿಡೆನ್ಸ್ ಇದೆ. ಏನಕ್ಕೆ ಅಂದ್ರೆ ಅಂತ ಒಂದು ಪರ್ಫೆಕ್ಟ್ ಕ್ರಿಕೆಟಿಂಗ್ ಶಾಟ್ಸ್ ಆಡಕ್ ಆಗತ್ತೆ ಅಂದ್ರೆ ಈ ಗೇಮ್ ನೆಲ್ಲಿಗೆ ತಗೊಂಡೋಗ್ಬೋದು ಅಂತ. ಬಟ್ ಅವರು ಆ 250 ಯಾವ ಸಮಯದಲ್ಲೂ ಊಹೆ ಮಾಡಿರಲ್ಲ. ಅದಾದ್ಮೇಲೆ ಕಡೆ ಇದಾರೋ ಪ್ರಿಮೆಡಿಟೇಟ್ ಮಾಡ್ತಾರೆ, ಶಾರ್ಟ್ಸ್ ಆಡ್ತಾರೆ ಅಂತ. 264 ಫಾರ್ 2 ವಾಪಸ್ ಹೋಗೋವಾಗ ಯಾವ ತರ ಇರ್ಬೇಕು ಬಾಡಿ ಲ್ಯಾಂಗ್ವೇಜ್ ಅಂಡ್ ಅವರ ಒಂದು ಸೆಲ್ಫ್ ಕಾನ್ಫಿಡೆನ್ಸ್, ಇದು ವಾಪಸ್ ಹೊಡಿತಾರ ಅಂತ. ಈ ಪಂಜಾಬ್ ಕಿಂಗ್ಸ್ಗೆ ಯಾವ ಮೊತ್ತಾರಪ್ಪ ಕೊಡೋದ್ ನಾವು? ಯಾವ ತರ ತಂಡ ಇದು?